ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್. ತುಂಬ ದಿನ ಆದಮೇಲೆ ಯೂಟ್ಯೂಬ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾವುದು ಆ ವಿಡಿಯೋ ಅಂತ ಅಂದ್ಕೊಂಡು ಹೇಳಿದರೆ, ತುಂಬ ಜನನೇ ಕಮೆಂಟ್ಸ್ ಹಾಕಿದ್ರಿ ನನ್ನ ಲಾಸ್ಟ್ ವಿಡಿಯೋಗೆ. ಸೊ ಮನೆಯಲ್ಲಿ ಮಾಡುವಂತಹ ಮೇಣವನ್ನು ನೀವು ಹೇಳ್ಕೊಡ್ರಿ ಅಂತ ಅಂದ್ಕೊಂಡು. ಸೊ ನನಗೆ ಅದು ಐಟಮ್ಸ್ ತಂದಿಟ್ಟಿದ್ದೆ, ಬಟ್ ಅದು ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಅದು ಟೈಮ್ ಕೂಡಿ ಬಂದದ. ಸೊ ಬರ್ರಿ ಮನೆಯಲ್ಲಿ ನಾವು ಮೇಣವನ್ನ ಯಾವ ತರ ಮಾಡ್ಕೋಬೇಕು ಮತ್ತು ಅದು ನಮ್ಗೆ ಯಾವ ತರ ಉಪಯೋಗ ಆಗ್ತದ ಹಚ್ಕೊಳ್ಳಿಕ್ಕೆ ಅಂತ ಅನ್ಕೊಂಡು ನಾನು ಇವತ್ತ ಈ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ಸೊ ಬೇಕಾಗಿರುವಂತಹ ಸಾಮಾನುಗಳನ್ನ ಫಸ್ಟ್ ನಾನಿಲ್ಲಿ ಹೇಳ್ಬಿಡ್ತೀನಿ. ಫಸ್ಟ್ ನೋಡ್ರಿ, ಜೇನು ಮೇಣ ಅಂತ ಅನ್ಕೊಂಡು ಸಿಗ್ತದ. ಸೊ ಈ ಮೇಣ ಎಲ್ಲಿ ಸಿಗ್ತದ ಅಂತ ಅನ್ಕೊಂಡು ಹೇಳಿದ್ರ, ಗ್ರಂಥಿಗೆ ಅಂಗಡಿಗಳೊಳಗ ಸಿಗ್ತದ. ಎಕ್ಸಾಂಪಲ್ ಅಂದ್ರೆ ಬೆಂಗಳೂರೊಳಗೆ ಇರೋರಿಗೆ ಇಲ್ಲಿ ಸಿಗ್ತದ ಅಂತ ಅನ್ಕೊಂಡು ಹೇಳಿದ್ರ, ಸತೀಶ್ ಸ್ಟೋರ್ ಅದಲ್ಲ ಗಾಂಧಿ ಬಜಾರ್ನಾಗ. ಸೊ ಅದರ ಸಂಧಿಯೊಳಗ ಒಂದು ರೂಟ್ ಅದ. ಸೊ ಅಲ್ಲಿ ಒಂದು ದೊಡ್ಡ ಗ್ರಂಥಿಗೆ ಅಂಗಡಿ ಅದ. ಸೊ ಅಲ್ಲಿ ಸಿಗ್ತದ. ಆ ಅಂಗಡಿ ಹೆಸರು ನನ್ಗೆ ಮರ್ತದ, ಬಟ್ ಸತೀಶ್ ಸ್ಟೋರ್ ರೋಡ್ ಒಳಗೆ ಹೋದ್ರೆ ಡೆಡ್ ಎಂಡಿಗೆ ಒಂದು ಅಂಗಡಿ ಅದ. ಸೊ ಅಲ್ಲಿ ಈ ಜೇನು ಮೇಣ ಸಿಗ್ತದ. ಸೊ ಯಾರ್ಯಾರಿಗೆ ಬೇಕು ಅಂತ ಅನ್ಕೋತೀರಿ, ಸೊ ಆ ಶಾಪಿಗೆ ಹೋಗಿ ನೀವು ಜೇನು ಮೇಣ ಕೇಳಿದ್ರೆ ಸೊ ಅವ್ರು ನಿಮ್ಗೆ ಕೊಡ್ತಾರ. ಇಷ್ಟರಿಂದ ಭಾಳ ಅಂದ್ರೆ ಭಾಳ ಮೇಣ ಆಗ್ತದ. ಸೊ ನಿಮಗೆ ನೋಡ್ಲಿಕ್ಕೆ ಇದು ಇಷ್ಟೇ ಅನಿಸ್ತದ, ಬಟ್ ಇದು ಮಾಡಿಟ್ಕೊಂಡ್ರೆ ನಿಮ್ಗೆ 2 ವರ್ಷ 3 ವರ್ಷ ತನೂ ಆರಾಮಾಗಿ ಬರ್ತದೆ. ಯಾಕಂದ್ರೆ ನಾವು ಚೂರೆ ಹಚ್ಕೋತಾ ಇರ್ತೀವಲ್ಲ. ಸೊ ಹಾಗಾಗಿ ಫಸ್ಟ್ ಒಂದು ಮೇಣ ಮಾಡಲಿಕ್ಕೆ ಜೇನು ಮೇಣ ಬೇಕು. ಆಮೇಲೆ ಗಾಣದ ಕೊಬ್ಬರಿ ಎಣ್ಣೆ, ನೋಡ್ರಿ ಗಾಣದ ಕೊಬ್ಬರಿ ಎಣ್ಣೆ ಬೇಕು. ನಂದದು ಗಟ್ಟಿಯಾಗ್ಯದ, ಇವಾಗ ಅಲ್ಲಿ ಕರಗಿಸ್ಲಿಕ್ಕೆ ಇಟ್ಟೆ ಅಂತ ಅನ್ಕೊಂಡು ಹೇಳಿದ್ರೆ ಸರಿ ಆಗ್ತದ. ಸೊ ಗಾಣದಿಂದ ಬಂದಂತಹ ಪ್ಯೂರ್ ಕೊಬ್ಬರಿ ಎಣ್ಣೆ. ಸೊ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಬಹಳ ಚಲೋ ಬರ್ತದ, ಅದು ಮೆತ್ತಗ ಸಾಫ್ಟ್ ಆಗಿ ಚಲೋ ಆಗ್ತದೆ. ಮೇಣ ಮತ್ತು ಕೊಬ್ಬರಿ ಎಣ್ಣೆ ಬಾಟಲ್, ಇದರಲ್ಲಿ ನಾವು ಫಿಲ್ ಮಾಡಕ್ಕೆ ಬಾಟಲು, ಎಂಟಿ ಬಾಟಲು ನೋಡ್ರಿ, ಎಂಟಿ ಬಾಟಲು. ಆ್ಯಂಡ್ ನಾನು ಮಾಡಿಟ್ಟಿರುವಂತಹ ಮೇಣವನ್ನ ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೋಡ್ರಿ, ಇದು ನನಗೋಸ್ಕರ ನಾನು ಮಾಡ್ಕೊಂಡಿಟ್ಟಂತಹ ಮೇಣ 3 ವರ್ಷದ ಮೇಲೇನೆ ಆಗ್ಯದ. ನೋಡ್ರಿ ಈಗ ಇಷ್ಟು ಖಾಲಿ ಆಗ್ಯದ. ಸಾಫ್ಟ್ ಆಗಿ ಬರ್ತದ. ಇಲ್ಲಿ ನೋಡ್ರಿ ಈಗ ಈ ತರ ಬರ್ತದ. ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಆಗ್ಯದ. ಸೊ ನೀವು ನೋಡಬಹುದು. ಸೊ ಇದೇ ತರ ಸಾಫ್ಟ್ ಆಗಿ ನಾನು ನಿಮ್ಗೆ ಹೆಂಗ್ ಮಾಡಬೇಕು ಅಂದ್ಕೊಂಡು ಹೇಳ್ಕೊಡ್ತೀನಿ. ಅಂಡ್ ಈ ಮೇಣಕ್ಕೆ ನಾನು ತಿರುಪತಿಯಿಂದ ತಂದಿರುವಂತಹ ಗೋಪುರ ಕುಂಕುಮವನ್ನ ನಾನು ಯೂಸ್ ಮಾಡ್ತೀನಿ. ನೋಡ್ರಿ, ಇದು ಕೂಡ ಯಾವುದೇ ಕೆಮಿಕಲ್ ಮಿಕ್ಸ್ ಇಲ್ಲ. ಸೊ ತುಂಬಾ ಸಾಫ್ಟ್ ಆಗಿ ಬರ್ತದ. ನೋಡ್ರಿ ಈಗ ಕೈಗೆ ನಾವು ಹಚ್ಕೊಂಡ್ರೇನೆ ಗೊತ್ತಾಗ್ತದ, ತುಂಬಾ ಸಾಫ್ಟ್ ಆಗಿರ್ತದ ಈಗ. ಸೊ ಇಂಥ ಸಾಫ್ಟ್ ಕುಂಕುಮ ನಾವು ಆ ಮೇಣದ ಜೊತೆಗೆ ಹಚ್ಕೊಂಡ್ವಿ ಅಂತ ಅನ್ಕೊಂಡು ಹೇಳಿದ್ರೆ ಕುಂಕುಮ ಫುಲ್ಲು ನೀಟಾಗಿ ತೋರಿಸ್ತದ. ಇವತ್ತ ನಾನು ಅದಕ್ಕೆ ಒಣ ಕುಂಕುಮ ಹಚ್ಕೊಂಡಿನಿ. ಸೊ ಇದು ಪ್ರಿಪೇರ್ ಆದ್ಮೇಲೆ ಯಾವ ತರ ಹಚ್ಕೋಬೇಕು ಅಂತ ಅನ್ಕೊಂಡು ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಅನ್ಕೊಂಡೇನೆ ಬರೀ ಒಣ ಕುಂಕುಮವನ್ನ ಹಚ್ಕೊಂಡಿನಿ. ಇದನ್ನ ಪ್ರಿಪೇರ್ ಮಾಡೋದು ಹೆಂಗ ಅಂತ ಅನ್ಕೊಂಡು ನೋಡ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ಯಾವ ತರ ಯೂಸ್ ಮಾಡಬೇಕು ಅಂತ ಅನ್ಕೊಂಡು ಕೂಡ ನಾನು ಈ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ಇವಾಗ ನೋಡ್ರಿ, ಮೇಣಕ್ಕೆ ಮಾಡ್ಲಿಕ್ಕೆ ಏನ್ ಬೇಕು ಅಂತ ಅನ್ಕೊಂಡು ಹೇಳಿದ್ರೆ ಜೇನು ಮೇಣ ಬೇಕು, ಪ್ಯೂರ್ ಕೊಕೊನೆಟ್ ಆಯಿಲ್ ಬೇಕು. ಅದ್ರೊಳಗೆ ಏನು ಮಿಕ್ಸ್ ಮಾಡಂಗಿಲ್ಲ ನಾನು. ಒಂದಿಷ್ಟು ಜನ ಅರಿಶಿನ ಪುಡಿ ಅದು ಇದೇನೋ ಮಿಕ್ಸ್ ಮಾಡ್ತಾರೆ. ಸೊ ನಾನು ಯಾವುದನ್ನು ಮಿಕ್ಸ್ ಮಾಡಂಗಿಲ್ಲ. ಸೊ ಯಾಕಂದ್ರೆ ತುಂಬಾ ದಿನ ಬಾಳಿಕೆ ಬರಬೇಕು. ಸೊ ಹಾಗಾಗಿ ಜೇನು ಮೇಣ ಮತ್ತು ಪ್ಯೂರ್ ಕೊಕೊನೆಟ್ ಆಯಿಲಿಂದಾನೇ ನಾನು ಮನೆಯಲ್ಲಿ ಮಾಡುವಂತಹ ಮೇಣವನ್ನ ನಾನಿವತ್ತು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಅದು ಯಾವ ತರ ಮಾಡಬೇಕು, ಆಮೇಲೆ ಅದರ ಎಷ್ಟು ದಿನ ಇಡಬಹುದು ಏನು, ಆಮೇಲೆ ಅದನ್ನ ಯಾವ ತರ ಹಚ್ಕೋಬೇಕು ಅಂತ ಅನ್ಕೊಂಡು ಈ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ಬರೀ ಇವಾಗ ಜೇನು ಮೇಣವನ್ನ ನಾವು ಮಾಡೋದು ಹೇಗೆ ಅಂತ ಅನ್ಕೊಂಡು ನೋಡ್ಕೊಳ್ಳೋಣ. ನೋಡ್ರಿ, ಇವಾಗ ಈ ಬೌಲ್ ಒಳಗೆ ಏನ್ ನಾನು ಎಣ್ಣೆ ತಗೊಂಡಿದ್ದೆ ಅಂದ್ರೆ ಇಷ್ಟು ಜೇನು ಮೇಣಕ್ಕೆ ಇಷ್ಟು ಎಣ್ಣೆ ಸಾಕು. ಇವಾಗ ಇದನ್ನ ನಾನು ಒಂಚೂರು ಗಟ್ಟಿಯಾಗಿರೋದ್ರಿಂದ ಇದನ್ನ ಲಿಕ್ವಿಡ್ ಮಾಡ್ಕೋಬೇಕು. ಇವಾಗ ನಾನು ಗ್ಯಾಸನ್ನ ಹಚ್ಕೋತೀನಿ. ಗ್ಯಾಸ್ ಹಚ್ಕೊಂಡ್ಬಿಟ್ಟು ಇದನ್ನ ಅದ್ರ ಮೇಲಿಡೋಣ. ಹೌದಾ, ಕರಗಲಿ. ಅದು ಕರಗವರೆಗೂ ಕೈ ಆಡೋಣ. ಯಾಕೆ ಇದು ಜೇನು ಮೇಣ ರೂಢಿಯೊಳಗೆ ಬಂತು ಅಂತ ಅನ್ಕೊಂಡು ಹೇಳಿದ್ರ, ಅದು ಹಿಂದಿನ ಕಾಲದಾಗ ಏನಾಗ್ತಿತ್ತು ಅಂದ್ರೆ ಇವಾಗಿನ ತರ ಟ್ಯೂಬ್ಸ್ ಆಗ್ಲಿ ಆಮೇಲೆ ಕುಂಕುಮಗಳು ಕಲರ್ಸ್ ಆಗ್ಲಿ ಅವಾಗಿನ ಕಾಲದಲ್ಲಿ ಇರ್ತಾ ಇರ್ಲಿಲ್ಲ. ಸೊ ಒಣ ಬೊಟ್ಟನ್ನೇ ಹಚ್ಕೊಳ್ಳೋದ್ರಿಂದ ಅದೇನಾಗ್ತಾ ಇತ್ತು ಅಂದ್ರೆ ಬೇಗನೆ ಅಳಕ್ಸ್ಬಿಡ್ತಿತ್ತು. ಸೊ ಹಂಗಾಗಿ ಅವರು ಈ ಜೇನು ಮೇಣದಿಂದ ನೋಡಿ ಇವಾಗ ಕಾಯ್ದದ, ನೋಡ್ರಿ ಕಾಯ್ದದ
ಸೊ ಇವಾಗ ಈ ಮೇಣವನ್ನು ನಾನು ಇದರಲ್ಲಿ ಹಾಕ್ಲಿಕ್ಕಿದ್ದೇನೆ. ಅದು ಕರಗ್ತದ ನೋಡ್ರಿ, ಕರಿಗಿ ಅದು ಲಿಕ್ವಿಡ್ ಆಗ್ತದ. ಸೊ ಈ ಮೇಣ ಹಚ್ಕೊಂಡು ಕುಂಕುಮ ಹಚ್ಕೊಳ್ಳೋದ್ರಿಂದ ಭಾಳ ಹೊತ್ತು ಅದು ಹಣಿಯೊಳಗ ಉಳಿತದ, ಅಂದ್ರೆ ತಾನಾಗಿ ತಾನೇನೆ ಅಳಿಸಿ ಹೋಗಂಗಿಲ್ಲ. ಸೊ ಹಾಗಾಗಿ ಈ ಮೇಣವನ್ನ ಹಚ್ಕೊಳ್ಳಿಕ್ಕೆ ರೂಢಿ ಮಾಡಿದ್ರು. ಸೊ ಇವಾಗೂ ಎಲ್ಲ ನಾವು ಉದ್ದು ಕುಂಕುಮ ಹಚ್ಕೋಬೇಕು ಅಂತ ಅನ್ಕೊಂಡು ಹೇಳಿದ್ರೆ, ಸೊ ಮೇಣದ ಮುಖಾಂತರನೇ ನಾವು ಉದ್ದು ಕುಂಕುಮವನ್ನ ಹಚ್ಕೊಂಡ್ರೆ ಅದು ಭಾಳ ಹೊತ್ತು ಹಣಿಯೊಳಗ ಇರ್ತದ ನೋಡ್ರಿ. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನ ನೀವು ಕರಗಿಸ್ಕೊಳ್ರಿ, ಯಾಕಂದ್ರೆ ಗಟ್ಟಿಯಾಗಿ ಬೇಡ ನೋಡ್ರಿ. ಬಹಳ ಸರಳದ, ನೀವು ಕೂಡ ಮಾಡ್ಕೋಬಹುದು, ಬಟ್ ಪ್ರಮಾಣ ನಿಮಗೆ ಗೊತ್ತಿರಬೇಕು. ಇವಾಗ ನಾನು ಇಷ್ಟು ಏನು ತೋರಿಸಿದೆ ಅಷ್ಟಕ್ಕಷ್ಟೇ ಇಷ್ಟು ಎಣ್ಣೆ ಬೇಕಾಗ್ತದ. ನೀವು ಜಾಸ್ತಿ ಎಣ್ಣೆ ಹಾಕಿದ್ರೆ ಫುಲ್ ಲಿಕ್ವಿಡ್ ಆಗ್ತದ, ಅಥವಾ ಕಡಿಮೆ ಎಣ್ಣೆ ಹಾಕಿದ್ರಿ ಅಂತ ಅನ್ಕೊಂಡು ಹೇಳಿದ್ರೆ ಅದು ಕೂಡ ಪ್ರಾಬ್ಲಮ್ ಆಗ್ತದ, ತುಂಬಾ ಗಟ್ಟಿ ಬಂದ್ಬಿಡ್ತದ. ಸೊ ಪ್ರಮಾಣ ಗೊತ್ತಿತ್ತು ಅಂತಂದ್ರೆ ಬಹಳ ಈಸಿ ಅದ ಇದು ಮಾಡೋದು ನೋಡ್ರಿ. ಕೊಕೊನಟ್ ಆಯಿಲ್ ಒಳಗ ಹಾಕದೆ ಇವಾಗ ಕರಗಿತು ಅದು ನೋಡಿ. ಈ ತರ ಲಿಕ್ವಿಡ್ ಆಯ್ತು. ಇವಾಗ ನನಗೆ ವಾಸನೆ ಬರ್ತಾ ಅದು ಮೇಣದ ವಾಸನೆ ಯಾವ ತರ ಬರ್ತದ. ಸೊ ಅದು ವಾಸನೆ ಬರ್ಲಿಕ್ಕತ್ತದ. ಸೊ ಆ ವಾಸನೆ ಬಂದ ತಕ್ಷಣ ನಾವ್ ಏನ್ ಮಾಡ್ಬೇಕು, ಇದನ್ನ ಸ್ಟವ್ನ ಆಫ್ ಮಾಡಬೇಕು. ಸೊ ಸ್ಟವ್ನ ಆಫ್ ಮಾಡಿಬಿಟ್ಟು ಇಕ್ಕಳ ಅಲ್ಲಿದೆ ನೋಡ್ರಿ. ಇವಾಗ ಫುಲ್ ಆಗ್ಯದದು ನೋಡಿ. ತುಂಬಾನು ಗ್ಯಾಸ್ ಮೇಲೆ ಇಡಬೇಡ್ರಿ, ಅಂದ್ರೆ ಸ್ಟವ್ ಮೇಲೆ ಇಡ್ಲಿಕ್ಕೆ ಹೋಗ್ಬೇಡ್ರಿ, ಭಾಳ ಹೊತ್ತು ಗಟ್ಟಿ ಆಗ್ತದ. ಒಂಚೂರು ಆರ್ಲಿ, ಭಾಳ ಬೇಡ, ಒಂಚೂರು ಈ ಕಡೆ ಆರ್ಲಿಕ್ಕಿಡೋಣ. ಒಂಚೂರು ಆರಿತು ಅಂತಂದ್ರೆ ಇದು ಟೆಪ್ಪರ್ವೇರ್ ಬಾಟ್ಲ್ಗಳನ್ನ ತಗೊಳ್ರಿ, ಸಾದಾ ಬಾಟ್ಲ್ ಬೇಡ, ಯಾಕಂದ್ರೆ ಇದು ಬಿಸಿ ಆಗಿರೋದ್ರಿಂದ. ಸೊ ಟೆಪ್ಪರ್ವೇರ್ ಬಾಟ್ಲಿಗೆ ಹಾಕಿದ್ರೆ ಒಂಚೂರು ಅದು ಬಾಟ್ಲಿಗೆ ಏನು ಎಫೆಕ್ಟ್ ಆಗಲ್ಲ. ಇಲ್ಲ ಅಂತ ಅನ್ಕೊಂಡು ಹೇಳಿದ್ರೆ ಏನಾಗ್ಬಿಡ್ತದ ಅಂದ್ರೆ ಅದು ಮೆಲ್ಟ್ ಆಗ್ಬಿಡ್ತದ, ಬಾಟ್ಲ್ ಕೂಡ ಮೆಲ್ಟ್ ಆಗ್ಬಿಡ್ತದ. ಸೊ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ಗಟ್ಟಿಯಾಗಿರುವಂತಹ ಬಾಟಲ್ ಅನ್ನ ತಗೊಳ್ರಿ, ಅಥವಾ ನಾವು ಸ್ಟೀಲ್ ಅಲ್ಲಿ ಹಾಕೊಂಡು ಇಟ್ಕೋತೀವಿ ಅಂದ್ರೆ ಅದು ಕೂಡ ಒಳ್ಳೇದೇನೇನೆ. ಸ್ಟೀಲ್ ಅಲ್ಲೂ ಕೂಡ ಹಾಕೊಂಡು ಇಟ್ಕೋಬಹುದು. ನೋಡ್ರಿ ಆಗ್ಲಿಕ್ಕತ್ತದ. ಒಂಚೂರು ಆರಿತು ಅಂತ ಅನ್ಕೊಂಡು ಹೇಳಿದ್ರೆ ನಾವಿದನ್ನ ಬಾಟ್ಲ್ ಒಳಗೆ ಹಾಕ್ಬಿಡ್ಬೋದು. ಬರ್ರಿ, ಇದು ಒಂದು ಬಾಟಲು. ಸೊ ಇನ್ನೂ ಒಂದು ಬಾಟ್ಲ್ ಆಗ್ತದ. ಸೊ 2 ಬಾಟ್ಲ್ ಆಗ್ತದ. ಇನ್ನೊಂದು ಬಾಟ್ಲು ತೊಗೊಂಡು ಬರ್ತೀನಿ ನೋಡ್ರಿ. ಇವಾಗ 2ನೇ ಬಾಟ್ಲು. ಸೊ 2ನೇ ಬಾಟ್ಲಿಗೆ ನಾವು ಹಾಕೋಣ. ನೋಡ್ರಿ ಇಷ್ಟು ಸಣ್ಣ ಸಣ್ಣ 2 ಬಾಟ್ಲಿ ಆರಾಮಾಗಿ ಆಗ್ತಾವ. ಸಿ ಇಲ್ಲೊಂದು ಇದನ್ನ ಇವಾಗ ನಾವು ಇಲ್ಲಿ ಆರ್ಲಿಕ್ಕೆ ಇಡೋಣ. ಅದು ಆರ್ಲಿಕ್ಕೆ ಎಷ್ಟು ಟೈಮ್ ಬೇಕು ನೋಡೋಣ. ಅದು ಆರಿತು ಅಂತ ಅನ್ಕೊಂಡು ಹೇಳಿದ್ರೆ ಸೊ ಮೇಣ ರೆಡಿ ಆಗ್ತದ. ಇನ್ನು ಬರ್ರಿ ಆ ಮೇಣದಿಂದ ಕುಂಕುಮವನ್ನ ಯಾವ ತರ ಹಚ್ಕೋಬೇಕು ಅಂತ ಅನ್ಕೊಂಡು ಹೇಳ್ಕೊಡ್ತೀನಿ ನೋಡ್ರಿ. ಇದು ಗಟ್ಟಿ ಆಗ್ತದೆ ತಂತಾನೇನೆ, ನೋಡ್ಬೋದು ನೀವು ನೋಡ್ರಿ. ಇವಾಗ ಬರ್ರಿ ಕುಂಕುಮವನ್ನ ನಾವು ಮೇಣದಿಂದ ಯಾವ ತರ ಹಚ್ಕೋಬೇಕು ಅಂತ ಅನ್ಕೊಂಡು ಹೇಳ್ಕೊಡ್ತೀನಿ ನೋಡ್ರಿ. ಅದು ಇವಾಗ ಗಟ್ಟಿ ಆಗ್ಲಿಕ್ಕೆ ಬಿಟ್ಟಿವಿ. ಗಟ್ಟಿ ಆಗ್ಲಿಕ್ಕೆ ನಮ್ಗೆ ಟೈಮ್ ಬೇಕು. ಸೊ ಅದು ಗಟ್ಟಿ ಆದ್ಮೇಲೆ ನಾನು ತೋರಿಸ್ತೀನಿ. ಇವಾಗ ನೋಡ್ರಿ, ನಾನು ಮನೆಯಲ್ಲಿ ಮಾಡ್ಕೊಂಡಿರುವಂತಹ ಮೇಣ, ಇದನ್ನ ನಾವು ಇದರಿಂದ ನಾವು ಯಾವ ತರ ಕುಂಕುಮ ಹಚ್ಕೋಬೇಕು ಅಂತ ಅನ್ಕೊಂಡು ಹೇಳ್ತೀನಿ ನೋಡ್ರಿ. ಚೂರು ಕೈಗೆ ತಗೋಬೇಕು ನೋಡ್ರಿ. ಈಗ ಹಿಂಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮೇಣವನ್ನ ಹಚ್ಕೋಬೇಕು. ಆಮೇಲೆ ಕುಂಕುಮ ನಿಮ್ಗೆ ಎಷ್ಟು ಬೇಕು ಅಂತ ಅನ್ಕೊಂಡು, ಎಷ್ಟು ಉದ್ದ ಬೇಕು ಅಷ್ಟು ನೀವು ಇದ್ರೊಳಗೆ ಉದ್ದು ಕುಂಕುಮನೂ ಹಚ್ಕೋಬಹುದು. ಆಮೇಲೆ ಸಣ್ಣ ಸಣ್ಣವ್ರಿದ್ರಿ ಅಂತ ಅನ್ಕೊಂಡು ಹೇಳಿದ್ರ ಚಿಕ್ಕದಾಗಿನೂ ತೀಡ್ಕೋಬಹುದು. ನೀವು ಯಾವ ತರ ತೀಡ್ಕೋತೀರಿ ಆ ತರ ಕುಂಕುಮ ಆಗ್ತದೆ.
ಇಲ್ಲಿ ನೋಡ್ರಿ, ನೀವು ತಿಡ್ಕೊಳ್ಳೋದ್ರ ಮೇಲೆ ಕುಂಕುಮ ಹಚ್ಕೊಳ್ಳಿ. ಇಷ್ಟುದ್ದ ಬೇಕು ಅಂದ್ರೆ ಇಷ್ಟುದ್ದನ್ನು ಹಚ್ಕೋಬಹುದು. ನೋಡ್ರಿ, ಮೇಣದಿಂದ ಕುಂಕುಮವನ್ನ ನಾವು ಭಾಳ ಅಂದ್ರೆ ಭಾಳ ಸರಳಾಗಿ ಹಚ್ಕೋಬಹುದು. ಮತ್ತೆ ಇದು ಬೇಗ ಹೋಗಂಗಿಲ್ಲ. ಸೊ ನಾವೇ ಯಾವಾಗ ಮುಖ ತೊಳ್ಕೋತೀವಿ ಸೊ ಅವಾಗೆ ಕೂಡ ಇದು ಹೋಗ್ತದ. ಸೊ ಹಂಗಾಗಿ ಮನೆಯೊಳಗೇನೆ ಮಾಡ್ಕೊಳ್ರಿ ಮೇಣವನ್ನ. ಮತ್ತ ಕುಂಕುಮ ಕೂಡ ಪ್ಯೂರ್ ಆಗಿರೋದನ್ನೇ ಉಪಯೋಗಿಸ್ರಿ. ಬ್ರೌನ್ ಆಗಿರೋದನ್ನ ಉಪಯೋಗಿಸ್ರಿ, ಅಥವಾ ಇಲ್ಲ ಅಂತ ಅನ್ಕೊಂಡ್ರೆ ಎರಡು ಮಿಕ್ಸ್ ಬರ್ತದೆ, ಗಿರಿ ಕುಂಕುಮ ಅಂತ ಅನ್ಕೊಂಡು ಹೇಳ್ತಾರ. ಸೊ ಅದು ಉಪಯೋಗಿಸ್ರಿ. ಯಾವುದು ಯಾರಿಗೆ ಸೂಟೇಬಲ್ ಆಗ್ತದ ಸೊ ಅದನ್ನ ನೀವು ಉಪಯೋಗಿಸ್ರಿ. ನೋಡ್ರಿ, ಮೇಣದಿಂದ ಹಚ್ಕೊಂಡಿರುವಂತಹ ಕುಂಕುಮ ನೀವು ಕಾಣ್ಲಿಕ್ಕತ್ತದ ಅನ್ಕೋತೀನಿ. ನೀಟಾಗಿ ಬರ್ತದ. ಸೊ ಯಾವುದೇ ತರದ ಪ್ರಾಬ್ಲಮ್ಸ್ ಇರಂಗಿಲ್ಲ. ಸೊ ಕುಂಕುಮ ಆಗ್ ಬರಂಗಿಲ್ಲ ಅನ್ನೋರಿಗೆ, ಇವಾಗ ಎಕ್ಸಾಂಪಲ್ ನಾನೇ ಇದ್ದೀನಿ, ನನಗ ಈ ಕುಂಕುಮ ಕೂಡ ಆಗ್ ಬರಂಗಿಲ್ಲ. ಮೇಣ ಹಚ್ಕೊಂಡು ನಾನು ಏನಾದ್ರು ಕುಂಕುಮ ಹಚ್ಕೊಂಡೆ ಅಂತ ಅನ್ಕೊಂಡ್ರೆ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾನೇ ಕರಿ ಆಗ್ಲಿಕ್ಕತ್ತದ. ಸೊ ಆ ಜಾಗದೊಳಗ ಅದು ಯಾಕ ಅಂತ ಅನ್ಕೊಂಡು ನನಗೂ ಗೊತ್ತಿಲ್ಲ. ಅದೇನ್ ಕೆಮಿಕಲ್ ಮಿಕ್ಸ್ ಇರೋದ್ರಿಂದ ಆಗ್ತದೋ ಏನೋ ಗೊತ್ತಿಲ್ಲ. ಕುಂಕುಮದಲ್ಲಿ ತುಂಬಾನೇ ಕೆಮಿಕಲ್ ಮಿಕ್ಸ್ ಮಾಡ್ತಾರ. ಸೊ ಅದರಿಂದನೇ ಏನೋ ಗೊತ್ತಿಲ್ಲ ನನಗ. ಸೊ ಹಂಗಾಗಿ ನಾನು ಈ ಉದ್ದು ಕುಂಕುಮವನ್ನ ತುಂಬಾ ಕಡಿಮೆ ಹಚ್ಕೊಳ್ಳೋದು. ತುಂಬಾ ಜನ ಕೇಳಿದ್ರಿ ಕ್ವಶನ್, ನೀವ್ ಯಾಕೆ ಉದ್ದು ಕುಂಕುಮ ಹಚ್ಕೊಳ್ಳಲ್ಲ ಅಂತ ಅನ್ಕೊಂಡು. ಸೊ ನನ್ಗೆ ಕುಂಕುಮ ಇಲ್ಲಿ ಕರಿ ಆಗ್ತಾ ಇದೆ. ಸೊ ಹಂಗಾಗಿ ನಾನು ಆ ಕುಂಕುಮವನ್ನ ಹಚ್ಕೊಳ್ಳಲ್ಲ. ಯಾವ್ದಾದ್ರು ದೊಡ್ಡ ಫಂಕ್ಷನ್ಸು ಅಥವಾ ಮದುವೆ ಮುಂಜ್ವಿ ಅಥವಾ ಗುರುಗಳ ಹತ್ರ ಹೋಗೋ ಟೈಮಲ್ಲಿ ಮಾತ್ರ ನಾನು ಮೇಣದಿಂದ ಕುಂಕುಮವನ್ನ ಹಚ್ಕೋತೀನಿ. ಇಲ್ಲ ಮನೆಯಲ್ಲಿ ಟ್ಯೂಬ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಕುಂಕುಮ ಟ್ಯೂಬು. ಸೊ ಅದನ್ನೇನೆ ಯೂಸ್ ಮಾಡ್ತಾ ಇದ್ದೀನಿ ಇವಾಗಂತೂ. ಸೊ ಅದು ಕೂಡ ನನಗೆ ಆಗ್ ಬರ್ತಾ ಇಲ್ಲ. ಸೊ ಹಂಗಾಗಿ ಒಣ ಕುಂಕುಮ, ನಾನು ವಿಡಿಯೋಕ್ಕಿಂತ ಮುಂಚೆ ನಾನು ಏನ್ ಒಣ ಕುಂಕುಮ ಹಚ್ಕೊಂಡಿದ್ದೆ ಸೊ ಒಣ ಕುಂಕುಮನೇ ನಾನು ಉದ್ದಾಗಿ ಇಟ್ಕೊಂಡಿರ್ತೀನಿ. ಸೊ ಮಾಡೋ ವಿಧಾನ ಅಂತೂ ತುಂಬಾ ಅಂದ್ರೆ ತುಂಬಾನೇ ಸರಳಾಗಿದೆ. ಸೊ ಯಾರ್ಯಾರಿಗೆ ಜೇನು ಮೇಣ ಸಿಗುತ್ತೋ ಸೊ ಅವರು ಮನೆಯಲ್ಲಿನೇ ಮೇಣವನ್ನ ಮಾಡ್ಕೊಳ್ರಿ. ಮಾಡ್ಕೊಂಡವರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ಮ ಮೇಣ ಯಾವ ತರ ಬಂದಿದೆ ಅನ್ಕೊಂಡು. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಅನ್ಕೊಂಡು ನೀವು ಕೇಳ್ತೀರಾ. ಸೊ ಅದನ್ನ ನಾನು ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಅನ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.